ಓಕೆ, ವೆಲ್ಕಮ್ ಬ್ಯಾಕ್. ನಿಮಗೆಲ್ಲ ಗೊತ್ತಿದೆ ಯಾವ ಥರ ಮೀಟ್ರ್ ಬಡ್ಡಿ ಆಮೇಲೆ ಮೈಕ್ರೋ ಬಡ್ಡಿ ದಂಧೆ ಯಾವ ರೀತಿ ನಡೀತಾ ಇದೆ, ಜನಗಳನ್ನು ಯಾವ ಥರ ಸುಲಿತಾ ಇದ್ದಾರೆ. ಕೆಲವರು ಭಾಳ ನಿಯತ್ತಾಗಿ ನೀತಿ ನಿಯಮವನ್ನು ರೂಪಿಸಿಕೊಂಡು ಮಾಡ್ತಾ ಇದ್ದಾರೆ, ಆದರೆ ಕೆಲವರು ಬಡವರನ್ನು ಸುಲಿಲೇಬೇಕು ಅಂತೇಳಿ ಇದನ್ನು ಮಾಡ್ತಾ ಇದ್ದಾರೆ. ಅಂಥವರ ವಿರುದ್ಧ ರಿಪಬ್ಲಿಕಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಸಮರ ಸಾರಿತ್ತು. ಸರ್ಕಾರ ಕೂಡ ಸುಗ್ರೀವಾಜ್ಞೆಯನ್ನು ಮಾಡಿ, ಸುಗ್ರೀವಾಜ್ಞೆ ಅಂತಂದರೆ ಅದನ್ನು ಯಾರೂ ಪ್ರಶ್ನೆ ಮಾಡೋಂಗಿಲ್ಲ, ಇದರ ವಿರುದ್ಧ ನೀವು ಸುಪ್ರೀಂ ಕೋರ್ಟು ಹೈಕೋರ್ಟ್ ಎಲ್ಲ ಹೋಗೋಂಗಿಲ್ಲ, ಅದು ಫೈನಲ್. ಆದರೆ ರಾಜ್ಯಪಾಲರ ಅಂಕಿತ ಅದಕ್ಕೆ ಸೈನ್ ಹಾಕಬೇಕಾಗುತ್ತೆ. ಆದರೆ ರಾಜ್ಯಪಾಲರು ಕೆಲವು ಕ್ಲಾರಿಟಿ ಕೇಳಿದ್ದಾರೆ. ರಾಜ್ಯಪಾಲರು ಕೂಡ ಹೇಳೋದು ಕರೆಕ್ಟ್ ಇದೆ. ಯಾಕಂತಂದರೆ ಸಾಲ ಕೊಡೋನು ಕೂಡ ಸಾಲ ಕೊಡ್ತಾ ಇದ್ದಾನಲ್ವ. ಈಗ ಸಾಲ ಕೊಡೋನ ಕಂಪ್ಲೀಟ್ ಕಳ್ಳ ಅಂತ ನೀವು ಮಾಡಿದರೆ ಹೆಂಗೆ? ರಾಜ್ಯಪಾಲರು ಹೇಳ್ತಾ ಇದ್ದಾರೆ, ಸರಿ, ಯಾರು ಸಾಲ ತಗೊಂಡಿದ್ದಾನೋ ಆತನ ಸೇಫ್ಟಿ ಬಗ್ಗೆ ನೀವು ಹೇಳಿದ್ದೀರಿ, ನಾಳೆ ಕೊಡದೇ ಇದ್ದರೆ ಸಾಲ ಕೊಟ್ಟವನಿಗೊಂದು ಸೇಫ್ಟಿ ಬೇಕಲ್ಲ, ಹಾಗಾಗಿ ಸ್ವಲ್ಪ ಚೇಂಜಸ್ ಬೇಕು ಅಂತೇಳಿ ವಾಪಸ್ ಕಳಿಸಿದ್ದಾರೆ. ಹಾಗಾಗಿ ತಣ್ಣೀರು ಗಿಣ್ಣೀರು ಏನೂ ಇಲ್ಲ, ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ಬೋದು ಒಂದು ರಿಪೋರ್ಟ್. ಮೈಕ್ರೋ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ತಣ್ಣೀರು. ಸಹಿ ಹಾಕದೆ ವಾಪಸ್ ಕಳುಹಿಸಿದ ರಾಜ್ಯಪಾಲರು. ಸರ್ಕಾರಕ್ಕೆ ಸ್ಪಷ್ಟನೆ ಕೇಳಿ ಸುಗ್ರೀವಾಜ್ಞೆ ರಿಟರ್ನ್. ತಂತ್ರವಾಗಿ ವರದಿ ಪ್ರಸಾರ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸಿತ್ತು. ಬಳಿಕ ಸರ್ಕಾರ ಸಭೆ ನಡೆಸಿ ಸುಗ್ರೀವಾಜ್ಞೆಗೆ ಗ್ರೀನ್ ಸಿಗ್ನಲ್ ನೀಡಿ ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಿತ್ತು. ಆದ್ರೀಗ ರಾಜ್ಯಪಾಲರು ಸುಗ್ರೀವಾಜ್ಞೆಗೆ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರೆ. ಹೌದು, ಸರ್ಕಾರ ಕಳಿಸಿಕೊಟ್ಟಿದ್ದ ಸುಗ್ರೀವಾಜ್ಞೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರೆ. ಸರ್ಕಾರಕ್ಕೆ ಹಲವು ಸ್ಪಷ್ಟನೆ ಕೇಳಿ ಕೆಲ ಬದಲಾವಣೆಗೆ ಸೂಚಿಸಿದ ಸುಗ್ರೀವಾಜ್ಞೆ ಪ್ರತಿಯನ್ನ ವಾಪಸ್ ಕಳಿಸಿದ್ದಾರೆ. ರಾಜ್ಯಪಾಲರು ಯಾಕೆ ಸುಗ್ರೀವಾಜ್ಞೆ ವಾಪಸ್ ಕಳಿಸಿದ್ರು ಅಂತ ನೋಡೋದಾದ್ರೆ, ಸುಗ್ರೀವಾಜ್ಞೆಯಲ್ಲಿ ಸಾಲ ಪಡೆದವರಿಗೆ ರಕ್ಷಣೆಗೆ ಮಾತ್ರ ಗಮನ ಹರಿಸಲಾಗಿದೆ. ಆದರೆ ಸಹಜ ನ್ಯಾಯದ ಅಡಿ ಸಾಲ ಕೊಟ್ಟವರಿಗೆ ರಕ್ಷಣೆ ಕಾಣಿಸ್ತಿಲ್ಲ. ಸುದೀರ್ಘ ಅವಧಿಯಲ್ಲಿ ಇದು ಮಾರಕ ಆಗಲಿದೆ. ಮೈಕ್ರೋ ಫೈನಾನ್ಸ್ 3 ಲಕ್ಷ ರೂಪಾಯಿಗಿಂತ ಹೆಚ್ಚು ಸಾಲ ಕೊಡುವುದಿಲ್ಲ. ಹೀಗಿರುವಾಗ ನೀವು 5 ಲಕ್ಷ ರೂಪಾಯಿ ಹೇಗೆ ದಂಡ ವಿಧಿಸ್ತೀರಿ ಅಂತ ಗವರ್ನರ್ ಪ್ರಶ್ನೆ ಮಾಡಿದ್ದಾರೆ. ಇಷ್ಟೇ ಅಲ್ಲ, 10 ವರ್ಷದ ಶಿಕ್ಷೆ ಪ್ರಮಾಣದಲ್ಲಿ ಯಾವುದೇ ಲಾಜಿಕ್ ಇಲ್ಲ. ಪ್ರಾಮಾಣಿಕವಾಗಿ ಸಾಲ ಕೊಟ್ಟವರಿಗೂ ಇದು ಎಫೆಕ್ಟ್ ಆಗುತ್ತೆ. ಇದರಿಂದ ಸಾಲ ಮರುಪಾವತಿ ಮಾಡೋರಿಗೂ ಸಮಸ್ಯೆ ಎದುರಾಗಬಹುದು. ಹೀಗಾಗಿ ಅಧಿವೇಶನದಲ್ಲಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡುವಂತೆ ರಾಜ್ಯಪಾಲರು ಸಲಹೆ ನೀಡಿದ್ದಾರೆ. ಬಡ್ಡಿ ಬಕಾಸುರರಿಗೆ ಸುಗ್ರೀವಾಜ್ಞೆಯ ಮೂಲಕ ಕಡಿವಾಣ ಬೀಳುತ್ತೆ ಅನ್ನುವಷ್ಟರಲ್ಲೇ ರಾಜ್ಯಪಾಲರ ನಿರ್ಧಾರ ಶಾಕ್ ನೀಡಿದೆ. ಇನ್ನು ಪ್ರಾಮಾಣಿಕವಾಗಿ ಸಾಲ ಕೊಟ್ಟವರ ದೃಷ್ಟಿಯಿಂದಲೂ ರಾಜ್ಯಪಾಲರು ಆಲೋಚನೆ ಮಾಡಿ ಅಧಿವೇಶನದಲ್ಲಿ ಚರ್ಚೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು, ಮುಂದೇನಾಗುತ್ತೋ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಲ್ಲ, ನಾನಿದನ್ನು ರಾಜ್ಯಪಾಲರು ಶಾಕ್ ಕೊಟ್ಟರು ಅಂತ ಹೇಳೋದಿಲ್ಲ. ರಾಜ್ಯಪಾಲರು ಸರಿ ದಾರಿಯಲ್ಲಿ ಸಾಕ್ತಾ ಇದ್ದಾರೆ. ರಾಜ್ಯಪಾಲರು ಹೇಳೋದು ಕರೆಕ್ಟು. ನೀವು 10 ವರ್ಷ ಅಂತ ಹಾಕಿದ್ದೀರಿ, 10 ವರ್ಷ ಅಂತ ಹಾಕಿದ್ದೀರಿ, ಹಾಗಂತ ಸಾಲ ಪಡೆದವರು ಸಾಲ ತಗೊಳ್ಳಿ ಕಟ್ಟಬೇಡಿ, ಹಂಗಾಗಬಾರ್ದು. ಫಾರ್ ಎಕ್ಸಾಂಪಲ್ ನಿಮಗೊಂದು ಮಾಹಿತಿ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಮೆಜೆಸ್ಟಿಕಲ್ಲಿ ಸೂಟ್ ಕೇಸ್ ಕಳ್ಳರು ಅಂತ ಸಿಗ್ತಾರೆ ಗೊತ್ತಾ, ಅವ್ರದ್ದು ಬೋರ್ಡ್ ಹಾಕಿರ್ತಾರೆ ಸೂಟ್ ಕೇಸ್ ಕಳ್ಳರು ಅಂತೇಳಿ. ಅದು 420 ಕೇಸ್. ಆ 420 ಕೇಸ್ಗೆ ಹೈಯೆಸ್ಟ್ ಅಂದರೆ 6 ತಿಂಗಳಿಂದ 7 ವರ್ಷ ಶಿಕ್ಷೆ ಆಗುತ್ತೆ. 6 ತಿಂಗಳಿಂದ 7 ವರ್ಷ ಯಾವುದಕ್ಕೆ? 420 ಕೇಸ್ಗೆ. ಈಗ ಬನ್ನಿ ವಿಚಾರಕ್ಕೆ. ಇಲ್ಲಿ ಒಂದು IMA ಹಗರಣ ಅಂತ ಆಯ್ತಲ್ಲ, ಸಾವಿರಾರು ಕೋಟಿ ಹಗರಣ. ಓಕೆ, ಸಾವಿರಾರು ಕೋಟಿ ಹಗರಣ. ಈ ಸಾವಿರಾರು ಕೋಟಿ ಹಗರಣದಲ್ಲಿ ಸಿಕ್ಕಾಕೊಂಡ್ರು ಕೂಡ ಅದು ಕೂಡ 420 ಕೇಸೇ ಆಯಿತಾ. ಅದಕ್ಕೆ ಶಿಕ್ಷೆ ಎಷ್ಟು ಗೊತ್ತಾ? ಮಿನಿಮಮ್ 6 ತಿಂಗಳಿಂದ 7 ವರ್ಷ ಫೈನಲ್ ಶಿಕ್ಷೆ 420ಗೆ. ಈಗ ಒಬ್ಬ 1,000 ಕೋಟಿ ಲಪಟಾಯಿಸಿದ ಅಂತ ಇಟ್ಕೊಳ್ಳಿ. ಅವನನ್ನು ಪೊಲೀಸರು ಹಿಡಿದ್ರು, ಕೇಸ್ ಆಯಿತು ಅಂತ ಇಟ್ಕೊಳ್ಳಿ. ಅವನೇನು ಮಾಡ್ತಾನೆ, 800 ಕೋಟಿ ಹೆಂಗಾದರೂ ಮಾಡಿ ವಾಪಸ್ ಕೊಡ್ತಾನೆ. 200 ಕೋಟಿ ಕೊಡಲ್ಲ, ಹೆಂಗಾದರೂ ಸೈಡಲ್ಲಿ ಎತ್ತಿರ್ತಾನೆ. ಅವನಿಗೆಷ್ಟು ಶಿಕ್ಷೆ ಆಗುತ್ತೆ? 420 ಕೇಸಲ್ಲಿ 7 ವರ್ಷ. ಅವನೊಂದು 35 ವರ್ಷ ಆಗಿದ್ರೆ ಅವನಿಗೆ ಏಜು, ಜೈಲಿಗೆ ಹೋಗ್ತಾನೆ. 1000 ಕೋಟಿ ಲಪಟಾಯಿಸಿರ್ತಾನೆ, 800 ಕೋಟಿ ಹೊಡೆದಾಗ ಬಡದಾಗ ಕೊಡ್ತಾನೆ, ಪೊಲೀಸರಿಗೂ ತಿನ್ನಿಸ್ತಾನೆ, 200 ಕೋಟಿ ಸೇಫಾಗಿ ಎತ್ತಿರ್ತಾನೆ. 7 ವರ್ಷ ಜೈಲಿಗೆ ಹೋಗ್ತಾನಾ? ವಾಪಸ್ ಬರುವಾಗ ಎಷ್ಟು ವರ್ಷ? 42. ಆ 200 ಕೋಟಿ ವೈಟ್ ಮನಿ.
ಅಲ್ಲಿ ನಿಮಗೆ 7 ವರ್ಷ, ಇಲ್ಲಿ 3 ಲಕ್ಷಕ್ಕೆ ನೀವು 10 ವರ್ಷ ಹೆಂಗೆ ಕೊಡ್ತೀರಿ? ಲಾಜಿಕ್ ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ತಪ್ಪು ಅಂತ ನಾನು ಈಗಲೂ ಇರೋದು ಬಡವರ ಪರವಾಗಿ, ಆದರೆ ಹಾಗಂತ ಸಾಲ ಕೊಟ್ಟವರ ಕತ್ತು ಕುಯ್ಯಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬನ್ನಿ, ಮೈಕ್ರೋ ಸುಗ್ರೀವಾಜ್ಞೆ ವಾಪಸ್ ಕಳಿಸಿದ್ದ ರಾಜ್ಯಪಾಲ, ಉತ್ತರ ಸಮೇತ ಮತ್ತೆ ಸುಗ್ರೀವಾಜ್ಞೆ ಕಳಿಸುತ್ತೆ ಸರ್ಕಾರ. ರಾಜ್ಯಪಾಲರ ಎಲ್ಲ ಆಕ್ಷೇಪಗಳಿಗೆ ಸರ್ಕಾರ ಉತ್ತರ ಕೊಡುತ್ತೆ. ಅಂತಿಮ ವರದಿಯನ್ನು CMಗೆ ಕಳಿಸಿರುವ ಕಾನೂನು ಇಲಾಖೆ CM ಒಪ್ಪಿಗೆ ಬಳಿಕ ಯಾವುದೇ ಕ್ಷಣದಲ್ಲಿ ರಾಜ್ಯಪಾಲರಿಗೆ ರವಾನೆ ಆಗುತ್ತೆ. ಮತ್ತು ಸುಗ್ರೀವಾಜ್ಞೆ ಬಂದರೆ ರಾಜ್ಯಪಾಲರ ಅಂಕಿತ ಹಾಕಲೇಬೇಕು. ಈ ಮೂಲಕ ಮೈಕ್ರೋ ಟಾರ್ಚರ್ಗೆ ಬ್ರೇಕ್ ಹಾಕಲು ಶತಸಿದ್ಧ. ವಿಜಯ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಐ ಅಗ್ರಿ. ಈಗ ನಾವು ಫೈಟ್ ಮಾಡಿದ್ದೆ, ಬಡವರಿಗೆ ಟಾರ್ಚರ್ ಆಗ್ತಾ ಇದೆ, ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಯಾರೂ ಸಾಯಬಾರ್ದು, 3 ಲಕ್ಷಕ್ಕಿಂತ ಜಾಸ್ತಿ ಸಾಲ 2 ಬಾರಿ ಕೊಡಬಾರ್ದು, ಮತ್ತೊಂದು ಮಗದೊಂದು. ನೀವು ನಾಳೆ ಆದರೂ ಒಂದು ಪ್ರಶ್ನೆಯನ್ನು ಕೇಳಬೇಕು. ಈಗ IMAದು ಆಯ್ತಲ್ಲ, ಸಾವಿರಾರು ಕೋಟಿ, ಅದು ಯಾವ ಕೇಸಲ್ಲಿ ಬರುತ್ತೆ ಅಂತಂದರೆ 420 ಕೇಸಲ್ಲಿ ಬರುತ್ತೆ. 420 ಕೇಸಲ್ಲಿ ಅತಿ ಹೆಚ್ಚಿನ ಶಿಕ್ಷೆ ಏನು ಅಂತಂದರೆ 7 ವರ್ಷ. ಸಾವಿರಾರು ಕೋಟಿ ಲೂಟಿ ಮಾಡ್ದವ ಸ್ವಲ್ಪ ಕೋಟಿ ಆದರೂ ಸೈಡಲ್ಲಿ ಇಟ್ಟುಬಿಟ್ಟು ಉಳಿದದ್ದು ಕೊಟ್ಟುಬಿಟ್ಟು 7 ವರ್ಷ ಜೈಲಾಗಿ ವಾಪಸ್ ಬಂದು ಕಿಂಗ್ ಆಗ್ತಾನೆ. ಇದು ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಅದರಲ್ಲಿ 3 ಲಕ್ಷ ಕೊಟ್ಟವನಿಗೆ 10 ವರ್ಷ ಹೆಂಗಾಗತ್ತೆ? ಸೊ ಇದು ನನಗೆ ರಾಜ್ಯಪಾಲರು ಹೇಳಿದ್ರಲ್ಲಿ ತಪ್ಪು ಕಾಣ್ತಾ ಇಲ್ಲ. ರಾಜ್ಯಪಾಲರು ಕೂಡ ಅದಕ್ಕೆ ಕ್ಲಾರಿಟಿ ಕೊಡಬೇಕಾಗುತ್ತೆ. ರಾಜ್ಯಪಾಲರು ಜವಾಬ್ದಾರಿ ಇರುತ್ತೆ. ಹೆಂಗೆ ನಿಭಾಯಿಸ್ಬೋದು ಅಂತ ಅನಿಸುತ್ತೆ. ಯಾವ ರೀತಿ ಕ್ಲಾರಿಟಿ ಕೊಡ್ತಾ ಇದೆ ರಾಜ್ಯ ಸರ್ಕಾರ ವಾಪಸ್ ಕಳಿಸಿದ್ದಕ್ಕೆ? ಪ್ರಕಾಶ್, ನೀವು ಮೊದಲು ಮಾತು ಹೇಳಿದ್ರೆ ಅಂದರೆ ರಾಜ್ಯಪಾಲರು ಶಾಕ್ ಕೊಟ್ಟಿದ್ದಾರೆ ಅಲ್ಲ ಅಂತ. ಖಂಡಿತವಾಗ್ಲೂ ಕೂಡ ರಾಜ್ಯಪಾಲರು ಶಾಕ್ ಕೊಟ್ಟಿರೋದಲ್ಲ. ನಾನು ಸುಗ್ರೀವಾಜ್ಞೆಯನ್ನು ಒಪ್ಪೋದಿಲ್ಲ, ಸಂಪೂರ್ಣವಾಗಿ ತಿರಸ್ಕಾರ ಅಂದಿದ್ರೆ ಆಗ ರಾಜ್ಯಪಾಲರು ಶಾಕ್ ಕೊಟ್ಟಿರೋ ಅಂತ ಹೇಳ್ಬೋದು. ಕೊಟ್ಟಿರುವಂಥ ಏನು ಸುಗ್ರೀವಾಜ್ಞೆ ಕಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಅಂಕಿತಕ್ಕಿಂತ ಮುಂಚೆ ತಮ್ಮ ಕಾನೂನು ತಂಡದ ತಜ್ಞರ ಜೊತೆಗೆ ಸಮಾಲೋಚನೆ ನಡೆಸ್ತಾರೆ. 1 ದಿನಗಳ ಕಾಲ 2 ದಿನಗಳ ಚರ್ಚೆ ನಡೆಸಿ ಒಂದಷ್ಟು ಏನಾದರೂ ಲೋಪದೋಷಗಳಿದ್ರೆ ಅಥವಾ ಮುಂದೆ ಏನಾದರೂ ಕೂಡ ಇದಕ್ಕೆ ಸಹಿ ಹಾಕಿದ್ರೆ ಏನಾದರೂ ಕಾನೂನು ತೊಡಕ್ಕೆ ಎದುರಾಗ್ಬೋದು ಅಂತ ಅನಿಸಿದಾಗ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡ್ತಾರೆ. ಕೇಳೋದು ಸರ್ಕಾರ ಕೇಳೋದು, ಹೌದು ನಾ ಇದಕ್ಕೊಂದಷ್ಟು ಅನುಮಾನ ಇದೆ, ಇದಕ್ಕೆ ಉತ್ತರ ಕೊಡಿ, ನಂತರ ಸಹಿ ಆಗ್ತೀನಿ ಅಂತ ಕೇಳಿರುವಂಥದ್ದು. ತಿರಸ್ಕಾರ ಮಾಡಿರುವಂಥದ್ದಲ್ಲ, ವಾಪಸ್ಸು ಕಳಿಸಿರುವಂಥದ್ದಲ್ಲ, ಸಂಪೂರ್ಣವಾಗಿ ವಾಪಸ್ ಕಳಿಸಿರುವಂಥದ್ದಲ್ಲ. 6 ಅಂಶಗಳನ್ನು, ಅಂದರೆ ಉದಾಹರಣೆಗೆ ಈಗ ಒಂದು ಅಂಶವನ್ನು ಎತ್ತಿರುವಂಥದ್ದು, ನೀವು ಸಾಲ ಯಾರು ವಾಪಸ್ ಸಂಪೂರ್ಣವಾಗಿ ಸಾಲ ತೆಗೆದುಕೊಂಡಿದ್ದಾರೆ ಅದನ್ನು ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಗ ನೈಜವಾಗಿ ಸಾಲ ಕೊಟ್ಟಿರೋ ಪರಿಸ್ಥಿತಿ ಏನಾಗುತ್ತೆ? ಒಂದು ವೇಳೆ ನೀವು ಅಷ್ಟು ಮನ್ನಾ ಮಾಡಿದ್ರೆ ನೈಜವಾಗಿ ಕೊಟ್ಟಿರುವಂಥ ಅಂದರೆ ಲೀಗಲ್ ಕೊಟ್ಟಿರುವಂಥ ಸಾಲಗಾರರು ಕೋರ್ಟ್ ಮೆಟ್ಟಿಲಿರ್ತಾರೆ, ಆಗ ಕಾನೂನಿಗೆ ಹಿನ್ನಡೆ ಆಗುತ್ತೆ ಅಂತ ಒಂದು ಅನುಮಾನ ಜೊತೆಗೆ ಪ್ರಶ್ನೆ ಎತ್ತಿರುವಂಥದ್ದು. ಈ ರೀತಿ 6 ಪ್ರಶ್ನೆಗಳನ್ನು ರಾಜ್ಯಪಾಲರು ಸರ್ಕಾರಕ್ಕೆ ಕೇಳಿದ್ದಾರೆ. ಈಗ 6 ಪ್ರಶ್ನೆಗಳು ಕೂಡ ಕಾನೂನು ಇಲಾಖೆ ಸಂಪೂರ್ಣವಾಗಿ ವರದಿಯನ್ನು ಸಿದ್ಧಪಡಿಸಿರುವಂಥದ್ದು, ಉತ್ತರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಕೇಳಿರುವಂಥ ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಉತ್ತರ ಸಮೇತ ರಾಜ್ಯಪಾಲರಿಗೆ ಹೋಗುತ್ತೆ. ರಾಜ್ಯಪಾಲರು ಬಹುತೇಕವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಸಮಾಧಾನ ಆದರೆ ಅಂಕಿತ ಆಗ್ತಾರೆ. ಈಗ ರಾಜ್ಯಪಾಲರು ಕೇಳಿರುವಂಥ ಪ್ರಶ್ನೆಗಳಿಗೆ ಈಗ ಸರ್ಕಾರ ಸಿದ್ಧಪಡಿಸಿರುವಂಥ ಉತ್ತರ ನೋಡೋದಾದರೆ ಬಹುತೇಕವಾಗಿ ಅಂಕಿತ ಹಾಕುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಜೊತೆಗೆ ರಾಜ್ಯಪಾಲರು ಕೇಳುವಂಥ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಕಾನೂನಿಗೆ ಮತ್ತೊಂದಷ್ಟು ಬಲ ಬರುತ್ತೆ. ಎಲ್ಲ ಅಂಶಗಳಿಗೆ ಈ ಹಿನ್ನೆಲೆ ರಾಜ್ಯಪಾಲರು ಸಹಜವಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಒಂದಷ್ಟು ಅನುಮಾನ ವ್ಯಕ್ತಪಡಿಸಿ ಅದಕ್ಕೆ ಸರ್ಕಾರವು ಕೂಡ ಸಿದ್ಧ ಉತ್ತರವನ್ನು ಅಂದರೆ ವರದಿಯನ್ನು ಸಿದ್ಧಪಡಿಸಿ ಈಗ ರಾಜ್ಯಪಾಲರಿಗೆ ಕೆಲವೇ ಕ್ಷಣಗಳಲ್ಲಿ ವರದಿಯನ್ನು ಕಳಿಸಲಿದ್ದಾರೆ. ಜಯಪ್ರಕಾಶ್, ಓಕೆ. ಆದರೆ ಒಂದು ಪ್ರಶ್ನೆ ನಾಳೆ ಕೇಳಿ ಖಂಡಿತವಾಗಲೂ. 420 ಕೇಸಲ್ಲಿ ಕೋಟ್ಯಾಂತರ ರೂಪಾಯಿ ಲಪಟಾಯಿಸಿದಾಗ ಕೂಡ 7 ವರ್ಷ ಶಿಕ್ಷೆ, ಇದೆಂಗೆ 10 ವರ್ಷ ಆಗುತ್ತೆ ಅಂತ ನಂಬರ್ 1. ಆಮೇಲೆ ಎರಡನೇದು ಭಾಳ ಮುಖ್ಯವಾಗಿ ರಾಜ್ಯಪಾಲರು ಇಲ್ಲಿ ಯಾಕೆ ಅಲರ್ಟ್ ಆಗಿರಬೇಕು ಅಂತಂದರೆ, ಈ ಮೈಕ್ರೋ ಸಾಲ ಏನಿದೆ ಅದು ರಾಜ್ಯ ಸರ್ಕಾರದ ಅಂಡರಲ್ಲಿ ಬರೋದಿಲ್ಲ ನನ್ನ ಪ್ರಕಾರ. ಅದು RBI ಆ್ಯಂಡ್ ಕೇಂದ್ರ ಸರ್ಕಾರದ ಅಂಡರಲ್ಲಿ ಬರುತ್ತೆ. ಸೊ RBIಯ ಕೆಲವು ಗೈಡ್ಲೈನ್ಸ್ ಇರುತ್ತೆ. ಆದರೆ ನನಗೆ ಆಕ್ಷೇಪ ಇರೋದು ಆ ಮನೆ ಮೇಲೆ ಬರೆಯೋದು, ಇದಕ್ಕೆಲ್ಲ ಯಾರು ಅವಕಾಶ, ಅದಕ್ಕೆ ಕಡಿವಾಣ ಹಾಕಬೇಕು. ಯಾರಾದರೂ ಮನೆಯಲ್ಲಿ ಬಂದು ಹಿಂಗೆ ಬರೆದೋಗ್ತಾರಲ್ಲ, ಆ ಪೇಂಟನ್ನು ಅವನ ತಲೆ ಮೇಲೆ ಹಾಕಿ, ಅವನು ಫುಲ್ ಪೇಂಟ್ ಹಾಕಿ ಕಳಿಸಿ, ಆಯಿತಾ, ಡೋಂಟ್ ವರಿ. ಬರೆಯೋಕ್ಕೆ ಬರ್ತಾನಲ್ಲ ಈ ಮನೆ ಮತ್ತು ಅದು ಅವಮಾನ ಮಾಡೋದು. ಅದು ನೀವು ಮನೆಗೆ ಬರೆಯೋದು ಅಷ್ಟೇ ಒಂದೇ ರೀತಿ. ಆಮೇಲೆ ಸಂಬಂಧಪಟ್ಟವ್ರನ್ನ ಸಾರ್ವಜನಿಕವಾಗಿ ಬಟ್ಟೆ ಬಿಚ್ಚೋದು ಕೂಡ ಇದಕ್ಕೂ ವ್ಯತ್ಯಾಸ ಇಲ್ಲ ನನ್ನ ಪ್ರಕಾರ. ಮನೆಯಲ್ಲಿ ಯಾರಾದರೂ ಬರೆಯೋಕ್ಕೆ ಬರ್ತಾನಲ್ಲ ಈ ಮನೆ ಸೀಸ್ ಆಗಿದೆ ಮತ್ತೊಂದಾಗಿದೆ ಅಂತೇಳಿ, ಆ ಫುಲ್ ಪೇಂಟ್ ಹಾಕಿ ಕಳಿಸ್ಬಿಡಿ ಅವನನ್ನು. ಕೆಲವು ಬದಲಾವಣೆಗಳಾಗಬೇಕು. ಹಾಗಂತ ಸಾಲ ಕೊಟ್ಟವರನ್ನು ಕತ್ತು ಕುಯ್ಯಬೇಕು ಅಂತ ನಾನು ಹೇಳ್ತಾ ಇಲ್ಲ. ರಾಜ್ಯಪಾಲರು ಮಾಡ್ತಾ ಇರೋದು ಕರೆಕ್ಟ್ ಇದೆ. ಆದಷ್ಟು ಬೇಗ ರಾಜ್ಯ ಸರ್ಕಾರ ಕೂಡ ಅದರ ಬಗ್ಗೆ ಗಮನ ಹರಿಸಲಿ. ಥ್ಯಾಂಕ್ ಯು ವಿಜಯ್.